ಸ್ವಾಗತ ಕೊಡ್ತಾ ಈ ಕಲ್ಪತರು ಸಾಂಸ್ಕೃತಿಕ ವೇದಿಕೆಯಿಂದ ನಾವು ಮೂರನೇ ಕಾರ್ಯಕ್ರಮ ಮತ್ತು ಕನ್ನಡ ಪರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ಸರಿ ಏನೋ ನಮಗೆ ಅಂಬೇಡ್ಕರ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೆಲವು ಸ್ನೇಹಿತರು ಹತ್ರ ಎಲ್ಲ ಮಾತಾಡೋದು. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾಜದಲ್ಲಿರೋ ಎಲ್ಲ ವರ್ಗದ ಜನರನ್ನ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಬಂದು ಕಾಣಲಿ. ಇದು ಮೌಲ್ಯಾಧಾರಿತ ಕಾರ್ಯಕ್ರಮ, ಕುಟುಂಬದ ಕಾರ್ಯಕ್ರಮ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ಅಲ್ಲ, ಹಾಗೆ ಹೇಳ್ಬಿಡಿ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಕಾರ್ಯಕ್ರಮದ ಉದ್ದೇಶನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಾರ್ವತ್ರಿಕವಾಗಿ ಎಲ್ಲ ಸಮುದಾಯದವರು ಕೂಡ ಒಂದು ಕಲ್ಚರಲ್ ಫೆಸ್ಟ್ ಅಂತ ಆಚರಣೆ ಮಾಡಬೇಕು. ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ಕಣ್ಣು ಹೊಡೆಯಾಕ ಇನ್ನೇ ಕಲತಾನಿ ನಾ ಹೇಳಲೆ ಮಗನ, ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದಾಗಿಲ್ಲಕ್ಕೋ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ. ಅಂದರೆ ಅಂಬೇಡ್ಕರ್ ನಮ್ಮನ್ನೆಲ್ಲ ಬಿಡುಗಡೆಗೊಳಿಸಿದ್ರು. ಈಗ ಅಂಬೇಡ್ಕರ್ ಬಿಡುಗಡೆಗೊಳಿಸಬೇಕಂತ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಯಾಕಂದರೆ ಇಷ್ಟು ದಿನಗಳ ಕಾಲ ನಮ್ಮ ಶಂಕರ ಬಗ್ಗೆ ನಾವು ಅವಶ್ಯಕವಾಗಿ ಕಾಲಗಳಲ್ಲಿ ಅಂಬೇಡ್ಕರ್ ಜಯಂತಿಗಳನ್ನು ಆಚರಿಸಿ ನಾವೇ ಸೇರಿಕೊಂಡು ನಾವೇ ಭಾಷಣ ಮಾಡ್ಕೊಂಡು ಈಗ ಎಲ್ಲ ತುಮಕೂರಿನ ಜಾತ್ಯತೀತ ಮನಸ್ಸು ಅಂಬೇಡ್ಕರ್ ಜಯಂತಿಯನ್ನು ಹಬ್ಬದ ರೂಪದಲ್ಲಿ ಆಚರಿಸಬೇಕು ಅಂತ ವೀಕ್ಷಕರೇ, ಕಲ್ಪತರು ನಾಡಿನಲ್ಲಿ ಮನರಂಜನೆ ಹಾಗೂ ವಿಚಾರಧಾರೆಗಳ ಕಾರ್ಯಕ್ರಮಗಳಿಗೇನು ಕೊರತೆ ಇಲ್ಲ ಅನ್ನಿ. ಮುಂಬರುವ ಮೇ 1 ಹಾಗೂ 2ರಂದು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಲ್ಪತರು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ನಮ್ಮ ಸಂವಿಧಾನ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ವಿಶೇಷ ಅಂದರೆ ಅಂಬೇಡ್ಕರ್ ಅವರ ಚಿಂತನೆ ಇಡೀ ವಿಶ್ವಕ್ಕೆ ಮಾದರಿ. ಆದರೆ ಅವರನ್ನು ಕೆಲವೇ ವರ್ಗಕ್ಕೆ ಸೀಮಿತ ಮಾಡಿ ಅವರ ಜಯಂತಿ ಆಚರಿಸುವ ಪರಿಪಾಠಗಳಿದ್ದು ಅವರ ವ್ಯಕ್ತಿತ್ವವನ್ನು ಸಂಕುಚಿತಗೊಳಿಸುವ ಕೆಲಸಗಳಾಗ್ತಾ ಇದ್ದು. ಬಟ್ ಈ ಬಾರಿ ಎಲ್ಲ ಸಮುದಾಯದ ಸಂಘಟನೆಗಳ ಮುಖಂಡರು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿರುವುದು ಬಹಳ ವಿಶೇಷ. ಅಂಬೇಡ್ಕರ್ ಎಲ್ಲ ಜಾತಿ ಜನಾಂಗದಲ್ಲಿರುವ ಬಡವರು, ಶೋಷಿತರು, ಅನ್ಯಾಯಕ್ಕೆ ಒಳಗಾದ ಜನರ ಗಟ್ಟಿ ಧ್ವನಿ. ಅವರ ಹೆಸರಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಚರಿಸಲಾಗ್ತಾ ಇದ್ದು, ಅಂದು ಅಂಬೇಡ್ಕರ್ ಅವರ ಮೊಮ್ಮಗ ಅಶೋಕ್ ಅಂಬೇಡ್ಕರ್ ಸೇರಿದಂತೆ ಕನ್ನಡ ಚಿತ್ರರಂಗದ ಅನೇಕ ತಾರೆಯರು ಆಗಮಿಸಲಿದ್ದು, ಅಂಬೇಡ್ಕರ್ ಜೀವನ ಚರಿತ್ರೆ ಮಹತ್ವ ತಿಳಿಸುವುದರ ಜೊತೆಗೆ ಅದ್ದೂರಿ ಮನರಂಜನೆ ನಿಮಗಾಗಿ ಕಾದಿದೆ. ಯಾರೂ ಮಿಸ್ ಮಾಡಿಕೊಳ್ಳದೆ ಮನರಂಜನೆ ಜೊತೆ ಮಹಾನ್ ಮಾನವತಾವಾದಿಯ ಭೀಮೋತ್ಸವ ಆಚರಣೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗು ತರುವ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿ. ಮಹಾನಾಯಕ ನೀನು ಭೀಮರಾವ್.